ಅಕ್ಕ, ಇದೇನಕ್ಕ ಮದುವೆ ಮುರಿಯೋದಕ್ಕೆ ಅಂತ ನಾವಿಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಈ ಲೀಲಾನೇ ಮದುವೆ ಮುರಿತಿದ್ದಾಳೆ. ನಮಗೇನು ಮದುವೆ ಮುರಿದು ಬೀಳಿ, ಇದನ್ನು ಸೀದಾ ಹೋಗಿ ದುರ್ಗಾಕ್ಕನ ತಲೆ ಮೇಲೆ ಹಾಕೋದು ಕಷ್ಟ ಏನಾಗಲ್ಲ. ಆಗ ಲೀಲಾ ಮತ್ತು ದುರ್ಗಾ ಅಕ್ಕ ಇಬ್ಬರು ದೂರ ಆಗ್ತಾರೆ. ಎಂತ ಮಗಳನ್ನ ಎತ್ತಿದ್ದೀರ್ರಿ? ಎಲ್ಲ ಸರಿ ಆಯ್ತು ಅಂತಿರುವಾಗ್ಲೇ ಒಂದು ಬೆಂಕಿ ಹಿಡಕ್ ಬಂದಿದ್ದಾಳಲ್ಲ. ಏನಾಗಿದೆ ಅವಳಿಗೆ? ಎಲ್ಲ ನನ್ನ ಕರ್ಮ. ಅಂತೂ ಎಲ್ಲ ಕಡೆಯಿಂದ ವಿಕ್ರಮ್ ಪವರ್ ಪ್ಯಾಕ್ ಅನ್ನಿ. ಅಷ್ಟಿಲ್ಲ ನಾನು ಬೀಳ್ತಿದ್ನ. ಸರಿ ಬನ್ನಿ, ತುಂಬಾ ಕೆಲ್ಸಗಳಿದೆ. ಎಲ್ಲಿ ಲೀಲಾ ಕಾಣಿಸ್ತಾನೆ ಇಲ್ಲ? ಲೀಲಾ, ಏನಪ್ಪ? ಏನಮ್ಮ ಇದೆಲ್ಲ? ಅಪ್ಪ, ನಾನು ನಿನ್ನ ಮಗಳಪ್ಪ. ನಂಗೆ ಬಂದಿರೋ ಸಂಸ್ಕಾರ ನಿನ್ನಿಂದ ಕಲ್ತಿರೋ ಪಾಠ. ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಇದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಅಂತ ನಿನ್ ಮನ್ಸಿಗೆ ಅನ್ಸ್ಲೇ ಇಲ್ವಾ? ನಿಂಗೆ ಒಂದ್ಸತಿನೂ ಆ ಪ್ರಶ್ನೆ ಬರ್ಲೇ ಇಲ್ವಾ ಅಪ್ಪ? ಲೀಲಾ ಮರಿ, ನನಗೆ ನಿನ್ ಬಗ್ಗೆ ಗೊತ್ತು. ಆದ್ರೆ ನಾವು ಮಿಡಲ್ ಕ್ಲಾಸ್ ಜನಗಳು ನಮ್ಮ ಜೀವನ ಪೂರ್ತಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅಂತಾನೆ ಕಳಿತೀವಿ. ನಮ್ಗಳಿಗೋಸ್ಕರ ನಾವು ಬದುಕೋದೇ ಇಲ್ಲ. ಎಲ್ಲಾನು ನಮ್ಮ ಮಕ್ಕಳ ಸಂತೋಷಕ್ಕೋಸ್ಕರ ಮಾಡ್ತೀವಿ. ಅಂಥದ್ರಲ್ಲಿ ಇಷ್ಟೆಲ್ಲ ಆದ್ಮೇಲೆ ನೀನು ಇದ್ದಕ್ಕಿದ್ದ ಹಾಗೆ ಬಂದು ಮದುವೆ ಕ್ಯಾನ್ಸಲ್ ಅಂತಂದ್ರೆ ನಮ್ಗೆ ಆಘಾತ ಆಗಲ್ಲ ನಿಮ್ಮ? ಈ ಮದುವೆನೂ ಕ್ಯಾನ್ಸಲ್ ಆದ್ರೆ ರೇವತಿ ಜೀವನ ಏನಾಗ್ಬೇಕು ಹೇಳು? ಅಪ್ಪ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲೆ ನಂಬಿಕೆ ಇದೆ ಅಮ್ಮ. ನಿನ್ ಮೇಲೆ, ಎಜೆ ಸರ್ ಮೇಲೆ ಅಲ್ಲದೆ ಬೇರೆ ಯಾರ ಮೇಲೆ ನಂಬಿಕೆ ಇಡ್ಲಿ ಹೇಳು? ಹಾಗಿದ್ರೆ ನೀವ್ ಯಾವುದೇ ರೀತಿ ನಿರ್ಧಾರ ತಗೋಬೇಡಿ. ಮುಂದೆ ಆಘಾತ ಆಗ್ಬಾರ್ದು ಅಂದ್ರೆ ನನ್ನ ಮಾತು ಕೇಳಿ. ಎಲ್ಲ ಹೇಗ್ ಸರಿ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನ ನಂಬಿಕೆನ ಉಳಿಸ್ಕೊತೀನಿ. ನಾನು ಇದೀನಲ್ಲ, ಪ್ಲೀಸ್ ನನ್ನ ನಂಬು. ಛೇ, ಒಂದಾಗಿದ್ದ ಮನೆ ಹೊಡೆದೋಯ್ತು. ಇದ್ಯಾಕಪ್ಪ ಹೀಗಂತ ಇದೆಯಾ? ನಮ್ಮನೆಯಲ್ಲಿ ಹೊಡೆದೋಗಿದೆ. ಹೊಡೆದಾಗ್ತೇನು? ನಾವೆಲ್ಲರೂ ನಮ್ಮ ಸಂಸಾರ ಆನಂದ ಸಾಗರ ಅಂತ ಅಪ್ಕೊಂಡು ಸಂತೋಷವಾಗಿ ಆಡ್ತಿದ್ವಿ. ಆದ್ರೆ ಅಲ್ಲಿಲ್ಲ ಬಂದು ಬರೀ ಮನೆ ಹೊಡೆದಿದ್ದಲ್ಲ, ನಮ್ಮ ಆಸೆ, ನಮ್ಮ ಕನಸು, ನಮ್ಮ ಸಂತೋಷ ಎಲ್ಲನೂ ಹೊಡೆದಾಕ್ಬಿಟ್ಲು. ಆಂಟಿ, ನಾನೀಗ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಲೀಲಾ ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ಯಾರಿಗೂ ಹರ್ಟೇ ಮಾಡಿಲ್ಲ. ನಾನು ದೊಡ್ಡ ಮನೇಲಿದ್ದೀನಿ. ನಮ್ಮ ಫ್ಯಾಮಿಲಿಲಿ ಯಾರು ನಂತರ ಇರಬಾರ್ದು ಅಂತ ಅಂದ್ಕೋತಾರೆ. ಅದು ಬೇರೆ ಹೆಣ್ಮಕ್ಳು. ಆದರೆ ಲೀಲಾ ಅವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಒಂಥರ ಅನಿಸುತ್ತೆ ಆಂಟಿ. ನೀವೇನಂತೀರಾ? ವಿಕ್ರಮ್, ಲೀಲಾ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವ್ರ ಬಗ್ಗೆ ಈ ಥರ ಅನ್ಕೋಬೋದಿತ್ತೋ ಏನೋ, ನನಗೆ ಗೊತ್ತಿಲ್ಲ.
ಆದರೆ ನನ್ನ ಮಗಳು ಮಾತ್ರ ಈ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಿನ್ನ ಕಣಪ್ಪ ಅವಳು, ಚಿನ್ನ. ವಿಕ್ರಮ್ ಹೇಳಿದ್ದು ಸರಿಯಾಗೇ ಇದೆ. ಅವಳು ಇದೇ ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ತಿದ್ದಾಳೆ. ಅವಳು ಚಿನ್ನ ಅಲ್ಲ, ತಗಡು. ಅಮ್ಮ, ಇವನು ಯಾಕೆ ಇಲ್ಲಿದ್ದಾನೆ? ನಾನು ಬರೋಕ್ಕೂ ಮುಂಚೆ ಇವನು ಇಲ್ಲಿದ್ದಾನೆ ಅಂದರೆ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾನೆ. ಏನು ಮಾಡ್ಬೋದು? ವೆಲ್ಕಮ್ ಲೀಲಾ ಅವರೇ. ಅರೆ ಲೀಲಾ, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಮ್ಮ. ನೋಡು, ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ವಿಕ್ರಮ್. ಏನು, ನಮ್ಮ ವಿಕ್ರಮ್ಮ? ಇಷ್ಟು ಬೇಗ ಅಷ್ಟು ಹತ್ರ ಆಗೋದ್ನಾ? ಲೀಲಾ, ಏನೇ ಇದು ಸರ್ಪ್ರೈಸ್ ವಿಸಿಟ್ ಕೊಟ್ಬಿಟ್ಟಿದ್ಯಾ? ಸರ್ಪ್ರೈಸ್ ವಿಸಿಟ್ ಅಲ್ಲ ಆಂಟಿ, ಶಾಕಿಂಗ್ ವಿಸಿಟ್ ಅಲ್ವಾ ಲೀಲಾ ಅವರೇ? ಅಮ್ಮ, ಅಪ್ಪ ಎಲ್ಲಿ? ಅವರು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ ಕಣೆ. ಅರೆ ಇಲ್ಲ, ಕುಳಿಯೋಕೆ ಎಲ್ಲಿಗೆ ಬಂದಾಳೆ? ಫಸ್ಟು ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ನೀವಿಬ್ರು ಕೂತ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತರ್ತೀನಿ. ಏ, ನೀನ್ ಯಾಕೋ ಇಲ್ಲಿ ಬಂದಿದ್ಯಾ? ಇವತ್ತು ನೋಡಿ ಈಗ ಹೇಳ್ತಾ ಇದ್ದೀರಾ ಲೀಲಾ ಅವರೇ? ಇವತ್ತು ಮಾತ್ರ ಅಲ್ಲ, ಇನ್ಮೇಲೆ ಪ್ರತಿದಿನ ಈ ಮನೆಗೆ ಬರ್ತೀನಿ. ಒಂದು ವೇಳೆ ನಾನು ಬಂದಿಲ್ಲ ಅಂದ್ರೂ ನಿಮ್ಮಮ್ಮ, ಅದೇ ನಮ್ಮ ಕೌಸಲ್ಯ ಆಂಟಿ, ಅವರೇ ನನಗೆ ಕಾಲ್ ಮಾಡಿ ಕರೆಸ್ಕೊತಾರೆ. ನಾವಿಬ್ರು ಅಷ್ಟು ಕ್ಲೋಸ್ ಆಗಿದ್ದೀವಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ